2026ರ ಆರಂಭಕ್ಕೂ ಮೊದಲು ಈ ವಸ್ತುಗಳನ್ನು ಮನೆಗೆ ತಂದರೆ ವರ್ಷಪೂರ್ತಿ ಎಲ್ಲವೂ ಶುಭ. ಹೊಸ ವರ್ಷದ ಆಗಮನವು ಶೀಘ್ರದಲ್ಲಿ ಆಗಲಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ಹೊಸ ವರ್ಷದ ಆರಂಭಕ್ಕೂ ಮೊದಲು ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಬಹಳಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂದು ಇಲ್ಲಿ ತಿಳಿಯೋಣ. 2025ರ ಅಂತ್ಯವು ಇನ್ನು ಕೆಲವೇ ದಿನಗಳಲ್ಲಿ ಆಗಲಿದ್ದು, ಹೊಸ ವರ್ಷದ ಆಗಮನಕ್ಕೆ ಎಲ್ಲರೂ ಹೊಸ ಉತ್ಸಾಹದಿಂದ ಕಾಯುತ್ತಿದ್ದಾರೆ. ಪ್ರತಿಯೊಬ್ಬರೂ ಹೊಸ ವರ್ಷವನ್ನು ಇನ್ನಷ್ಟು ಉತ್ತಮವಾಗಿರಿಸಿಕೊಳ್ಳುವ ಬಗ್ಗೆ ಹೆಚ್ಚಿನ ಕನಸುಗಳನ್ನು ಕಾಣುತ್ತಿರುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಆಗಮನಕ್ಕೂ ಮೊದಲು ಕೆಲವು ವಾಸ್ತು ಪರಿಹಾರಗಳನ್ನು ಅನುಸರಿಸುವುದರಿಂದ ಹೆಚ್ಚಿನ ಶುಭವಾಗುವುದು. ಹಾಗಾಗಿ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಸಂತೋಷ, ಸಮೃದ್ಧಿ, ಧನ ಸಂಪತ್ತು ಎಲ್ಲವೂ ಮನೆಯಲ್ಲಿ ನೆಲೆಸುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಯಾವೆಲ್ಲ ವಸ್ತುಗಳನ್ನು ಈ ಹೊಸ ವರ್ಷದ ಆಗಮನಕ್ಕೂ ಮೊದಲು ಮನೆಗೆ ತರುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸವಾಗುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಮೂಲಕ ತಿಳಿದುಕೊಳ್ಳೋಣ. ಹೊಸ ವರ್ಷ 2026. 1. ತಾಮ್ರದ ಸೂರ್ಯ ಯಂತ್ರ. ತಾಮ್ರದಿಂದ ತಯಾರಿಸಿದಂತಹ ಸೂರ್ಯ ಯಂತ್ರವನ್ನು ಮನೆಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇಡುವುದು ಉತ್ತಮ. ಈ ಯಂತ್ರವು ನೆಲದಿಂದ 7 ಅಡಿ ಎತ್ತರದಲ್ಲಿ ಇರಿಸುವುದು ಒಳ್ಳೆಯದು. ಹೊಸ ವರ್ಷದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿಗಳ ನಂತರ ಸೂರ್ಯಯಂತ್ರದ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ತಿಲಕವನ್ನು ಹಚ್ಚುವುದು ಒಳ್ಳೆಯದು. 2. ಕುಬೇರ ಪ್ರತಿಮೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಅಂದರೆ ಹಣದ ಕೋಣೆಯಲ್ಲಿ ಕುಬೇರನ ಮೂರ್ತಿಯನ್ನು ಸ್ಥಾಪಿಸಿ. ಇದು ಜಲತತ್ವದ ದಿಕ್ಕು ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ದಿಕ್ಕಿನಲ್ಲಿ ನೀರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಡುವುದು ಹೆಚ್ಚಿನ ಲಾಭವನ್ನುಂಟು ಮಾಡುವುದು. 3. ಗೋಮತಿ ಚಕ್ರ. ಗೋಮತಿ ಚಕ್ರದಲ್ಲಿ ಲಕ್ಷ್ಮೀದೇವಿಯು ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಯಾವ ಮನೆಯಲ್ಲಿ ಗೋಮತಿ ಚಕ್ರವಿರುವುದೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವರು. ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ಮನೆಗೆ ಗೋಮತಿ ಚಕ್ರವನ್ನು ತನ್ನಿ. ಈ ಚಕ್ರವು ನಿಮ್ಮ ಹಣ ಇಡುವಂತಹ ಸ್ಥಳದಲ್ಲಿ ಇಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು. 4. ಶ್ರೀಯಂತ್ರ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಶ್ರೀಯಂತ್ರ ಲಕ್ಷ್ಮೀದೇವಿಯನ್ನು ಪ್ರತಿನಿಧಿಸುವ ಯಂತ್ರ ಎಂದು ಹೇಳಲಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಈ ಚಕ್ರವನ್ನು ಇಡುವುದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದು. ಜೊತೆಗೆ ಈ ಯಂತ್ರಕ್ಕೆ ಪ್ರತಿನಿತ್ಯ ನೀರನ್ನು ಸಿಂಪಡಿಸಿ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಅಪಾರ ಕೃಪೆ ದೊರಕುವುದು. ಹಾಗೆ ಈ ಯಂತ್ರವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಇರಿಸುವುದು ಉತ್ತಮ. ಇದರಿಂದಾಗಿ ನಕಾರಾತ್ಮಕತೆ ದೂರವಾಗಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದು. ಆದ್ದರಿಂದ ಪ್ರತಿನಿತ್ಯ ಸ್ನಾನದ ನಂತರ ಶ್ರೀಯಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. 5. ಲೋಹದ ಆಮೆ. ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಆರಂಭಕ್ಕೂ ಮೊದಲು ಮನೆಗೆ ಲೋಹದಿಂದ ತಯಾರಿಸಿದ ಆಮೆಯನ್ನು ತರುವುದು ಬಹಳ ಉತ್ತಮ ಎಂದು ಹೇಳಲಾಗುತ್ತದೆ. ಆಮೆಯು ಹಣ ಮತ್ತು ವೈಭವವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಇದರೊಂದಿಗೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯೂ ಕೂಡ ಆಗಲಿದೆ. ಆಮೆಯಿಂದ ನಿಮಗೆ ಆರ್ಥಿಕ ಲಾಭ ದೊರಕುವ ಸಾಧ್ಯತೆ ಹೆಚ್ಚಾಗುವುದು. ಹಾಗಾಗಿ ಮನೆಯ ಉತ್ತರ ದಿಕ್ಕಿನಲ್ಲಿ ಲೋಹದ ಆಮೆಯನ್ನು ಇರಿಸಿ. ಇದರಿಂದ ನಿಮಗೆ ಧನ ಸಂಪತ್ತು ಯಶಸ್ಸು ದೊರಕಲಿದೆ. 6. ಆನೆಯ ಮೂರ್ತಿ. ಹೊಸ ವರ್ಷದ ಆರಂಭಕ್ಕೂ ಮೊದಲು ಮನೆಗೆ ಆನೆಯ ಮೂರ್ತಿಯನ್ನು ತನ್ನಿ. ಇದನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು. ಆನೆಯನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಿಸುವುದು ಬಹಳಷ್ಟು ಶುಭ. ಆನೆಯ ಮೂರ್ತಿಯನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಉತ್ಸಾಹದ ಆಗಮನವಾಗುವುದು ಎಂದು ಹೇಳಲಾಗುತ್ತದೆ. ಹಾಗೆ ಇದನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುವುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲಗೊಳ್ಳಲು ಸಹಾಯವನ್ನು ಮಾಡುವುದು. 7. ಗಣೇಶ ಲಕ್ಷ್ಮಿಯ ಮೂರ್ತಿ. ಹೊಸ ವರ್ಷದ ಆಗಮನದ
ಸಂದರ್ಭದಲ್ಲಿ ಮನೆಗೆ ಗಣೇಶ ಹಾಗೂ ಲಕ್ಷ್ಮೀದೇವಿಯ ಮೂರ್ತಿಯನ್ನು ತಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಹೊಸ ಆರಂಭಕ್ಕಾಗಿ ಉತ್ತಮ ಮಾರ್ಗಗಳು ಗೋಚರಿಸುವುದು ಹಾಗೂ ಈ ಮೂರ್ತಿಗಳನ್ನು ಮನೆಯ ದೇವರ ಕೋಣೆಯ ಹತ್ತಿರ ಸ್ಥಾಪಿಸುವುದರಿಂದ ಯಶಸ್ಸು, ಮಾನಸಿಕ ಶಾಂತಿ, ಸಂಪತ್ತು ಇತ್ಯಾದಿಗಳ ಪ್ರಾಪ್ತಿಯಾಗುವುದು. ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಉತ್ಸಾಹವು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ. 8. ನವಿಲುಗರಿ. ನವಿಲುಗರಿಯನ್ನು ಬಹಳ ಪವಿತ್ರವಾದದ್ದು ಎಂದು ನಂಬಲಾಗಿದೆ, ಏಕೆಂದರೆ ಇದು ಶ್ರೀಕೃಷ್ಣ ಮತ್ತು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾದ ವಸ್ತುವಾಗಿದೆ. ಹಾಗಾಗಿ ನವಿಲು ಗರಿಯನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಉತ್ಸಾಹ, ವಾಸ್ತುದೋಷ ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರವಾಗುವುದರೊಂದಿಗೆ ಮನೆಯಲ್ಲಿ ಸುಖ ಸಮೃದ್ಧಿಗಾಗಿ ಹೊಸ ಮಾರ್ಗಗಳು ಗೋಚರಿಸುವುದು. ಹಾಗಾಗಿ ಮನೆಯ ದೇವರ ಕೋಣೆ ಅಥವಾ ಮುಖ್ಯ ಬಾಗಿಲಿನ ಬಳಿ ನವಿಲುಗರಿಯನ್ನು ಇರಿಸುವುದು ಒಳ್ಳೆಯದು. 9. ಬಿದಿರಿನ ಗಿಡ. ವಾಸ್ತುಶಾಸ್ತ್ರದ ಪ್ರಕಾರ ಬಿದಿರಿನ ಗಿಡವು ಸೌಭಾಗ್ಯ, ಅಭಿವೃದ್ಧಿ ಮತ್ತು ಹಣದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಡ್ರಾಯಿಂಗ್ ರೂಮ್ ಅಥವಾ ಕಚೇರಿ ಮೇಜಿನ ಮೇಲೆ ಬಿದಿರಿನ ಗಿಡವನ್ನು ಇಟ್ಟರೆ ಶಕ್ತಿಯ ಸಮತೋಲನ ಸುಧಾರಿಸುತ್ತದೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ. ಇದನ್ನು ಯಾವಾಗಲೂ ಸ್ವಚ್ಛವಾದ ನೀರಿನಲ್ಲಿ ಇಡಿ ಮತ್ತು ಸಮಯಕ್ಕೆ ಸರಿಯಾಗಿ ನೀರನ್ನು ಬದಲಾಯಿಸಿ. ಆಗ ಮಾತ್ರವೇ ಇದು ಶುಭ ಫಲವನ್ನು ನೀಡುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.